ನೋಡಿ, ದೇಶ ಎಷ್ಟೇ ಆಧುನಿಕತೆಯತ್ತ ಮುಂದುವರೆದಿದ್ರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು ದೊಡ್ಡ ಮತ್ತು ಕೆಟ್ಟ ಪದ್ಧತಿ, ಅನಿಷ್ಟ ಪದ್ಧತಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಮೈಸೂರಿನಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಏನಂದರೆ, ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಅಂದರೆ ಸಬರ್ಬನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಎದುರುಗಡೆ ಇದು ಎಷ್ಟೇ ಕಡಿವಾಣ ಹಾಕಿದ್ರೂ ನಿಲ್ತಿರಲಿಲ್ಲ. ಸಾರ್ವಜನಿಕ ಶೌಚಾಲಯ ಇದ್ದರೂ ಜನ ಹೋಗ್ತಿರ್ಲಿಲ್ಲ, ಅಲ್ಲೇ ಹೋಗ್ತಾ ಇದ್ರು. ಹಾಗಾಗಿ ಏನು ಐಡಿಯಾ ಮಾಡಿದ್ದಾರೆ ಅಂದರೆ, ಎಲ್ಲ ಕಡೆ ಮಿರರ್ ಅಳವಡಿಕೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಂಥ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಮುಖ ನೀವು ನೋಡ್ಕೊಳ್ಳಿ ಅಂತ, ಆಗಲಾದರೂ ನಿಮಗೇನಾದ್ರು ಅನಿಸುತ್ತಾ ಅಂತ. ಸೊ ಹಾಗಾಗಿ ಆ ಕಾಂಪೌಂಡ್ ಇದೆಯಲ್ಲ, ಆ ಕಾಂಪೌಂಡ್ ರೂಪದಲ್ಲೇ ಮಿರರ್ ಹಾಕ್ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಈಗಲಾದರೂ ಜನ ಅದಕ್ಕೆ ಕಡಿವಾಣ ಹಾಕ್ತಾರಾ ಅಥವಾ ಗೊತ್ತಿಲ್ಲಪ್ಪ. ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆಯನ್ನು ತಪ್ಪಿಸೋದಕ್ಕೆ ನಾನಾ ಐಡಿಯಾಗಳನ್ನು ಕೂಡ ಮಾಡಲಾಗಿದೆ. ಆದರೆ ಎಲ್ಲ ಐಡಿಯಾಗಳು ಇಲ್ಲಿಯವರೆಗೂ ಫೇಲ್ಯೂರ್ ಆಗಿರುವಂಥದ್ದು. ಅಂದರೆ ದೇವರ ಫೋಟೋಗಳನ್ನು ಹಾಕಿರುವಂಥದ್ದು ಮತ್ತು ಕೆಟ್ಟ ಕೊಳಕ ಬೈಗುಳದ ಬರಹಗಳನ್ನು ಬರೆದಿರುವಂಥದ್ದು ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಎಲ್ಲರೂ ಕೂಡ ಎಂಥದ್ದೇ ಫೋಟೋಗಳಿದ್ದರೂ ಕೂಡ ಅಲ್ಲಿ ಮೂತ್ರ ವಿಸರ್ಜನೆಯನ್ನಂತೂ ಮಾಡ್ತಾನೆ ಇರ್ತಾರೆ. ಈಗ ಮೈಸೂರು ಮಹಾನಗರ ಪಾಲಿಕೆ ಹೊಸ ಇನ್ನೊಂದು ಐಡಿಯಾವನ್ನು ಕಂಡುಹಿಡ್ಕೊಂಡಿದೆ. ಅದೇ ಇದು ಈ ಕನ್ನಡಿ ರೂಪದ ಐಡಿಯಾ. ಅಂದರೆ ಇದು ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಮಾಡಿರುವಂತಹ ಕನ್ನಡಿ ರೂಪದ ಬ್ಯಾರಿಕೇಡ್ಗಳು. ಅಂದರೆ ಇದನ್ನು ಇಲ್ಲಿ ಹಾಕುವ ಮೂಲಕವಾಗಿ ಈಗ ಅಂದರೆ ಸಂಪೂರ್ಣವಾಗಿ ಇಡೀ ನಮ್ಮ ದೇಹ ಕಾಣುತ್ತೆ. ಇಲ್ಲಿ ತಾವೀಗ ಗಮನಿಸ್ತಾ ಇರ್ಬೋದು, ಇಡೀ ಇಲ್ಲಿ ನಿಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮ್ಮ ದೇಹ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಯಾರೂ ಕೂಡ ಇಲ್ಲಿ ಮೂತ್ರ ವಿಸರ್ಜನೆ ಮಾಡೋದಿಲ್ಲ ಅನ್ನುವಂಥದ್ದು ಐಡಿಯಾ. ಹೀಗಾಗಿಯೇ ಒಟ್ಟು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕವಾಗಿ ಮೈಸೂರಿನ ನಗರ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ. ಈ ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ಒಂದು ಹೊಸದೊಂದು ಪ್ರಯೋಗವನ್ನು ಮಾಡಲಾಗಿದೆ. ಸ್ಟೈನ್ಲೆಸ್ ಸ್ಟೀಲ್ ರಿಫ್ಲೆಕ್ಟರ್ ಅಂತ. ಇದು ನೋಡೋದಕ್ಕೆ ಕನ್ನಡಿ ಥರ ಅಂದರೆ ಗ್ಲಾಸಿ ಥರ ಕಾಣುತ್ತೆ. ಆದರೆ ಇದು ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಒಡೆದ್ರೂ ಕೂಡ ಒಡೆದು ಹೋಗೋದಿಲ್ಲ. ಆದರೆ ಇಡೀ ದೇಹ ಕಾಣುತ್ತೆ, ಇಡೀ ನಮ್ಮ ಸಂಪೂರ್ಣವಾದಂತಹ ದೇಹ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ಜನ ಇಲ್ಲಿ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಐಡಿಯಾ. ಹೀಗಾಗಿ ಮೈಸೂರು ನಗರದಲ್ಲೇ ಪ್ರಾಥಮಿಕವಾಗಿ ಒಂದು ಮಾಡೆಲ್ನ ರೂಪದಲ್ಲಿ ಈ ಒಂದು ಪ್ರಯೋಗವನ್ನು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಾಡಲಾಗಿರುವಂಥದ್ದು. ಒಟ್ಟು 80 ಮೀಟರ್ನ ಉದ್ದ ಈ ಒಂದು ಜಾಗದಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಸಂಪೂರ್ಣವಾಗಿ ಇಲ್ಲಿ ಮೂತ್ರ ವಿಸರ್ಜನೆಯನ್ನು ಈ ಜಾಗದಲ್ಲಿ ಮಾಡಲಾಗ್ತಾ ಇತ್ತು. ಎಷ್ಟೇ ಸ್ವಚ್ಛತೆಯನ್ನು ಕಾಪಾಡುವಂತಹ ಪ್ರಯತ್ನಗಳನ್ನ ಮಾಡಿಕೊಂಡ್ರೂ ಕೂಡ ಇದು ಯಶಸ್ವಿ ಆಗ್ತಾ ಇರಲಿಲ್ಲ. ಹೀಗಾಗಿಯೇ ಇದನ್ನು ತಪ್ಪಿಸಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಈಗ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡೋದನ್ನು ತಪ್ಪಿಸಬೇಕು. ಇದು ಹೇಳಿ ಸ್ವಚ್ಛತಾ ನಗರಿ. ಈ ಒಂದು ನಗರಿಯಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್. ಅಂದರೆ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಮೂತ್ರ ವಿಸರ್ಜನೆಯನ್ನು ತಪ್ಪಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮಾಂತರ ಬಸ್ ನಿಲ್ದಾಣ, ಸಾಮಾನ್ಯವಾಗಿ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿದಿನವೂ 24x7 ನೂರಾರು ಜನರು ಓಡಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಒಂದು ಜಾಗದಲ್ಲಿ ಅಂದರೆ ಪಾರ್ಕಿಗೆ ಹೊಂದಿಕೊಂಡಿರುವಂಥ ತಡೆಗೋಡೆ ರೂಪದ ಜಾಗ ಇದು. ಈ ಒಂದು ಜಾಗದಲ್ಲಿ ನೂರಾರು ಜನರು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಸ್ವಚ್ಛತೆಯನ್ನು ಪದಕ್ಕೆ ಅರ್ಥವೇ ಇಲ್ಲ ಅನ್ನುವಂಥ ರೀತಿಯಾದಂತಹ ಒಂದು ತಡೆಗೋಡೆಯಂತಹ ಜಾಗ ಇದು. ಇಲ್ಲಿ ಪ್ರತಿ ಕ್ಷಣಕ್ಕೂ ಅಂತ ಹೇಳ್ಬೋದು, ಪ್ರತಿ ಕ್ಷಣಕ್ಕೂ ಕೂಡ ಇಲ್ಲಿ ಮೂತ್ರ ವಿಸರ್ಜನೆ ಕಾರ್ಯ ನಡೀತಾ ಇತ್ತು. ಹೀಗಾಗಿ ಇದನ್ನು ತಪ್ಪಿಸಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಕನ್ನಡಿ ರೂಪದಲ್ಲಿರುವಂತಹ ಸ್ಟೈನ್ಲೆಸ್ ಸ್ಟೀಲ್ ನೀವು ಗಮನಿಸ್ಬೋದು. ಇದು ಕನ್ನಡಿ ಅಂದರೆ ಇದು ಗ್ಲಾಸ್ ಇದೆ. ಹಿಂಗೆ ಇದು ಮಾಡಿದ್ರು ಕೂಡ ಇದು ಒಡೆದು ಹೋಗೋದಿಲ್ಲ. ಅಂದರೆ ಇದು ಬ್ರೋಕನ್ ಆಗಲ್ಲ. ಬಟ್ ಇಲ್ಲಿ ಹಿಂಗೆ ನಿಂತಹ ಸಂದರ್ಭದಲ್ಲಿ ಇಡೀ ದೇಹ ಕಾಣುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ಥರದ ಮುಜುಗರಕ್ಕೆ ಒಳಗಾಗಿ ಇಲ್ಲಿ ಯಾರು ಕೂಡ ಮೂತ್ರ ವಿಸರ್ಜನೆ ಮಾಡೋದಿಲ್ಲ. ಅಥವಾ ಇಲ್ಲಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಹೊರಗಡೆ ಭಾಗದೆಲ್ಲ ಓಡಾಡ್ತಿರುವಂಥವ್ರಿಗೆ ಅವರ ಬಾಡಿ ಕಾಣ್ತಾ ಇರುತ್ತೆ. ಇದರ ಒಟ್ಟಾರೆಯಾದಂತಹ ಕಾನ್ಸೆಪ್ಟ್. ಇದನ್ನು ಪ್ರಾಯೋಗಿಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಇಲ್ಲಿ ಅಳವಡಿಕೆ ಮಾಡಿದೆ. ಒಂದು ವೇಳೆ ಈ ಒಂದು ಪ್ರಯೋಗ ಯಶಸ್ವಿಯಾದರೆ ಮೈಸೂರಿನ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅಂದರೆ ಎಲ್ಲೆಲ್ಲಿ ಮೂತ್ರ ವಿಸರ್ಜನೆ ಮಾಡಲಾಗ್ತಾ ಇದೆ ಆ ಸಾರ್ವಜನಿಕ ಸ್ಥಳಗಳಲ್ಲಿ ಇದೇ ಥರದ ರಿಫ್ಲೆಕ್ಟರ್ ಅಳವಡಿಸಬೇಕು ಅನ್ನುವಂಥದ್ದು ಪಾಲಿಕೆಯ ಪ್ಲ್ಯಾನ್. ಈ ಪ್ಲ್ಯಾನು ಫೇಲ್ ಆಗಿಬಿಟ್ರೆ ಅಂತೂ ಮುಗೀತು. ಸಾರ್ವಜನಿಕ ಸ್ಥಳದಲ್ಲಿ ಮೂತ್ರ ವಿಸರ್ಜನೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೋಬೋದು. ಇದು ಮೈಸೂರು ಮಹಾನಗರ ಪಾಲಿಕೆ ಕಂಡುಕೊಂಡಿರುವಂಥ ಅಂತಿಮವಾದಂಥ ಪ್ಲ್ಯಾನ್. ದೇವರುಗಳ ಫೋಟೋ ಆಯಿತು,
ದಂಡ ಹಾಕ್ತೀವಿ ಅಂತ ಎದುರಿಸಿದ್ದಾಯಿತು, ಬೇರೆ ಥರದ ಬರಹಗಳ ಬರೆದು ಎದುರಿಸಿದ್ದಾಯಿತು, ಯಾವುದು ವರ್ಕ್ ಆಗಿಲ್ಲ. ಈಗ ಸ್ಟೈನ್ಲೆಸ್ ಸ್ಟೀಲ್ ರಿಫ್ಲೆಕ್ಟರ್ಗೆ ಬಂದಿದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಇಲ್ಲೋ ಅಂತ ಕಾದೋಣ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.